ನಮಸ್ತೆ ಎಲ್ರಿಗೂ. ಇವತ್ತು ನಾನು ಬಂದಿರೋದು ಗಂಡಿಕೋಟ ಜಾಗಕ್ಕೆ. ಇದಿರೋದು ಕಡಪ ಜಿಲ್ಲೆಯ ಜಮ್ಮಲಮಡುಗಿನಿಂದ ಬರೀ 15 ಕಿಲೋಮೀಟರ್ ದೂರದಲ್ಲಿ, ಹಾಗೆ ಬ್ಯಾಂಗ್ಳೂರಿಂದ 290 ಕಿಲೋಮೀಟರ್ ದೂರದಲ್ಲಿ 6.5 ಗಂಟೆ ಜರ್ನಿ ಅಷ್ಟೇ. ಇಲ್ಲಿಗೆ ಬರ್ತಿದ್ದಂಗೆ ನನಗೆ ಕಂಡ ಮೊದಲ ಜಾಗ ಬಂದಿಖಾನೆ. ಈ ಬಂದಿಖಾನೆ ನಿರ್ಮಾಣವಾಗಿದ್ದು ಕೈದಿಗಳ ಸೆರೆವಾಸಕ್ಕಾಗಿ. ಈ ಗಂಡಿಕೋಟನ್ನು ನಿರ್ಮಿಸಿದವರು ಆಗ ಆಳ್ತಿದ್ದ ಕಲ್ಯಾಣಿ ಚಾಳುಕ್ಯರ ಅರಸ ಕಾಕರಾಜ. ಕ್ರಿಸ್ತಶಕ 1100ರಿಂದ 1300 ಇಸವಿಯಲ್ಲಿ ನಿರ್ಮಾಣವಾಗಿದ್ದು ಎಂದು ಇತಿಹಾಸ ಹೇಳುತ್ತದೆ. ಸ್ನೇಹಿತರೆ, ಜೈಲು ಅಂದರೆ ಹಿಂಗಿರಬೇಕು ನೋಡಿ. ಇವಾಗಿನ ಕಾಲದಲ್ಲೂ ಇದ್ದಾವೆ, ಯಾವ ರೇಂಜಿಗೆ ಫೆಸಿಲಿಟಿಗಳೆಲ್ಲ ಕೊಡ್ತಾರೆ. ಆವಾಗಿನ ಕಾಲದಲ್ಲಿ ಜೈಲು ಅಂದ್ರೆ ಹಿಂಗೆ, ಆ ಕೈದಿಗಳಿಗೆ ತಪ್ಪಿಸ್ಕೋಬೇಕು ಅನ್ನೋ ಊಹೆನೂ ಇರಬಾರ್ದು, ಆ ರೇಂಜಿಗಿದೆ. ಸೊ ಇದನ್ನೆಲ್ಲ ನೋಡ್ತಿದ್ರೆ ಆ ಕಾಲದಲ್ಲಿ ಸೆರೆವಾಸ ಅನ್ನೋದು ನೋಡಿ. ನಾನು ಬರೋದಕ್ಕೂ ಇಷ್ಟು ಹಿಂಸೆ ಪಡ್ಕೊಂಬರ್ಬೇಕು. ನಾವು ಈ ಕಾಲದವರು, ಆ ಕಾಲದವ್ರು ಇನ್ಯಾವ ರೇಂಜಿಗೆ ಇರಬೇಡ. ಅವ್ರುಗಳ್ನ ಅಲ್ಲಿಂದ ತಪ್ಪಿಸ್ಕೊ ಬರಬೇಕು ಅನ್ನೋದಕ್ಕೂ ಅವರು ಊಹೆ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ಆ ರೇಂಜಿಗೆ. ಇಲ್ಲಿ ನೋಡಿ, ಪಾತಾಳ್ದಂಗಿದೆ. ಇಲ್ಲಿಂದ ಅವ್ರು ಎದ್ದು ಬರಬೇಕು ಅಂದರೆ ಇವಕ್ಕೆಲ್ಲ ತುಂಬ ಕಷ್ಟ ಇದೆ. ಬನ್ನಿ ಮುಂದೆ ಏನಿದೆ ನೋಡೋಣ. ಬೇಜಾರಿನ ಸಂಗತಿ ಏನು ಅಂತಂದರೆ, ಈ ರಾಜ್ಯ ಸರ್ಕಾರಗಳು ಈ ಥರ ಟೂರಿಸಮ್ ಜಾಗಗಳನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಯೋಚನೆನೂ ಮಾಡಲ್ಲ ಅನಿಸುತ್ತೆ. ಸರಿ ಬನ್ನಿ ಮಾಧವ ಟೆಂಪಲ್ಗೆ ಹೋಗೋಣ. ಇದು ಮಾಧವ ಟೆಂಪಲ್ಲು. ಬನ್ನಿ ಒಳಗೆ ಹೋಗಿ ನೋಡೋಣ. ನಮ್ಮ ಹಿಂದೂ ಅರಸರುಗಳೇ ಅಷ್ಟು, ಅವರ ಕಲ್ಪನೆಗಳಾಗಿರ್ಬೋದು, ಅವರ ಜೀವನ ಶೈಲಿ ಆಗಿರ್ಬೋದು, ಅವರ ಆಳ್ವಿಕೆ ಆಗಿರ್ಬೋದು, ಅವರ ಕಲ್ಪನೆಗಳಾಗಿರ್ಬೋದು, ಅವರ ನಿರ್ಮಾಣಗಳಾಗಿರ್ಬೋದು, ಇವೆಲ್ಲ ಎಷ್ಟು ಅದ್ಭುತವಾಗಿರ್ತಿತ್ತು ನೋಡಿ. ಆಗಿನ ಕಾಲದಲ್ಲೇ ಇವೆಲ್ಲ ನೋಡೋಕ್ಕೆ ಸಾಧ್ಯ, ಈಗಿನ ಕಾಲದಲ್ಲಂತೂ ಇಲ್ಲ ನೋಡಿ. ವಿಶಾಲವಾದಂಥ ಜಾಗದಲ್ಲಿ ದೇವಸ್ಥಾನ, ಅದರ ಮಧ್ಯೆ ಕಲ್ಯಾಣ ಮಂಟಪ. ಸೊ ಇಷ್ಟು ವಿಶಾಲವಾಗಿದೆ ನೋಡಿ ಜಾಗ ಆಗಿರ್ಬೋದು. ಇದು ಕಲ್ಯಾಣ ಮಂಟಪ. ಅವಾಗಿನ ಕಾಲದಲ್ಲಿ ಎಲ್ಲ ವಿಚಾರಗಳು ಎಷ್ಟು ಸುವ್ಯವಸ್ಥಿತವಾಗಿರ್ತಿತ್ತು ನೋಡಿ. ಇವಾಗಿನ ಕಾಲದಲ್ಲಿ ಕೇಳಲೇಬೇಡಿ. ಸೊ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನು ಅಂತ ಅಂದರೆ, ಗುಡೀಲಿ ಗರ್ಭಗುಡಿನೂ ಇದೆ, ಆದರೆ ದೇವರೇ ಇಲ್ಲ. ಏನು ಮಾಡ್ತೀರಾ? ಈ ಜಾಗ ಎಲ್ಲ ಇಸ್ಲಾಮಿಕ್ ಆಡಳಿತಕ್ಕೆ ಒಳಪಟ್ಟಿದ್ದು. ಅವಾಗ ಏನೇನಾಗಿದೆಯೋ ಗೊತ್ತಿಲ್ಲ. ಎಲ್ಲ ಹೊರಗೆ ಬರ್ತಿದ್ದಂಗೆ ಕಂಡಂಥ ಜಾಗ ಈ ಕೊಳ ಮುಗಿಸ್ಕೊಂಡು ಹಾಗೆ ಮುಂದೆ ಹೋಗ್ತಿದ್ದಂಗೆ ಕಂಡಂಥದ್ದು ನನಗೆ ಈ ನಿಂಬೆಹಣ್ಣಿನ ತೋಟ. ಇಲ್ಲಿ ರೈತರು ವ್ಯವಸಾಯ ಮಾಡೋವಂಥ ಜಾಗ ಇದು. ಹಾಗೆ ಇದೆಲ್ಲ ದೇವಸ್ಥಾನದ ಹಿಂಭಾಗ. ಬನ್ನಿ ಮೇಯ್ನ್ ಜಾಗಗಳಿಗೆ ಹೋಗೋಣ, ಇನ್ನೂ ಇದೆ. ದೇವಸ್ಥಾನದ ಹಿಂಭಾಗ ಮುಗಿಸ್ಕೊಂಡು ನಾವಿವಾಗ ಬಂದಿದ್ದು ಕಲ್ಯಾಣಿ, ಹಾಗೆ ಜಮಿಯಾ ಮಸೀದ್. ಸೊ ಆಗಲೇ ನಾನು ಹೇಳ್ದಂಗೆ ಇದು ಇಸ್ಲಾಮಿಕ್ ಆಡಳಿತಕ್ಕೆ ಒಳಪಟ್ಟಂಥ ಜಾಗ. ಸೊ ಹಾಗಾಗಿ ಇಲ್ಲಿ ಹಿಂದೂ ಹಾಗೆ ಮುಸ್ಲಿಂ ಎರಡರ ವಾಸ್ತುಶಿಲ್ಪ ಕಾಣ್ಬೋದು ನೀವು. ಸೊ ಹಾಗೆ ಈ ಕಡೆ ನೀವು ನೋಡ್ತಿರೋದು ಬಲ್ದೆ ಕಡೆ ಕಲ್ಯಾಣಿ, ಹಾಗೆ ಎದುರುಗಡೆ ನೋಡ್ತಿರೋದು ಜಮಿಯಾ ಮಸೀದ್. ಕಲ್ಯಾಣಿ ನೋಡಿ, ಕಲ್ಯಾಣಿ ಹೌದು, ಪಾಳು ಬಿದ್ದು ಹೆಂಗಾಗಿದೆ ಅಂತ ಅಂದ್ಬಿಟ್ಟು. ಆಗಲೇ ನಾನು ಹೇಳಿದ್ನಲ್ಲ, ರಾಜ್ಯ ಸರ್ಕಾರದ ವ್ಯವಸ್ಥೆ, ಟೂರಿಸಂ ಇಲಾಖೆಯ ಅವರ ಜವಾಬ್ದಾರಿ ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಸೊ ಅದು ಮುಂದೆ ಕಾಣಿಸ್ತಿರೋದು ಜಮಿಯಾ ಮಸೀದ್. ಸೊ ಇದೆಲ್ಲ ಜಮಿಯಾ ಮಸೀದ್. ಈಗ ನಾವು ರಂಗನಾಥ ಸ್ವಾಮಿ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಇದೆಲ್ಲ ಮುಸಲ್ಮಾನರ ಆಳ್ವಿಕೆ ಇದ್ದಂಥ ಕೋಟೆ. ಅದ ಕಾರಣ ಅಲ್ಲೆಲ್ಲ ನಮ್ಮ ರಂಗನಾಥ ಸ್ವಾಮಿ ವಿಗ್ರಹಗಳಿದ್ದಾವೆ ಅನ್ನೋದು ನಂಬಿಕೆ ಇಲ್ಲ. ನೋಡೋಣ, ಹೋಗಿ ತೋರಿಸ್ತೀನಿ. ಈಗ ಇದು ರಂಗನಾಥ ಸ್ವಾಮಿಯ ದೇಗುಲದ ಮುಂಭಾಗ. ಏನೋ ಗೊತ್ತಿಲ್ಲ, ಆಂಧ್ರ ಪ್ರದೇಶ್ ಗೌರ್ಮೆಂಟ್ಗೆ ಈ ಪ್ಲೇಸಸ್ಗಳನ್ನ ನನಗೆ ಅವಾಗಲೇ ಅನ್ನಿಸ್ದಂಗೆ ಈ ಜಾಗದಲ್ಲೂ ಕೂಡ ನಿಮಗೆ ಗರ್ಭಗುಡಿಲಿ ದೇವ್ರು ನೋಡೋಕ್ಕಂತೂ ಸಿಗಲ್ಲ. ರಂಗನಾಥ ಅಂತೂ ಇರ್ಲಿಕ್ಕಂತೂ ಚಾನ್ಸೇ ಇಲ್ಲ. ಎಲ್ಲ ಪಾಳ್ ಬಿದ್ದಂಗಿದೆ. ಗುಡಿ ಉಂಟು, ದೇವರಿಲ್ಲ. ಈ ರೀತಿ ಇರೋದು. ಇದೀಗ ಗಂಡಿಕೋಟದಲ್ಲಿ ಮೇಯ್ನ್ ಫೇಮಸ್ ವ್ಯೂ ಪಾಯಿಂಟು. ಸೊ ಹತ್ರ ಹೋಗೋಣ. ಸೊ ನನಗಂತೂ ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸ್ತದೆ.
ಹತ್ರ ಹೋಗಿ ಇನ್ನೂ ತೋರಿಸ್ತೀನಿ. ಈ ಪೋರ್ಟ್ ಜಾಗ ಎಲ್ಲನೂ ಸುಸ್ಥಿತಿಗೆ ತಂದಿದ್ದು ಪೆಮ್ಮಸಾನಿ ನಾಯಕರು. ಹಾಗೆ ಇದಿರೋದು ಯರ್ರಮಲ್ಲ ಫಾರೆಸ್ಟ್ ರೇಂಜಲ್ಲಿ. ಮತ್ತು ಇಲ್ಲಿಗೆ ನೀವು ಬೆಸ್ಟ್ ಟೈಮ್ ಟು ವಿಸಿಟ್ ಅಂತ ಅನ್ನೋದಾದರೆ ಅಕ್ಟೋಬರಿಂದ ಜಾನ್ವರಿ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆಲ್ಲ ಜಾಗನ. ಮತ್ತು ಇದಿರೋದು ಪೆನ್ನಾ ರಿವರ್ ದಂಡೆ ಬದಿಯಲ್ಲಿ. ಈ ಪೆನ್ನಾ ರಿವರ್ ನೋಡ್ತಿರ್ಬೋದು, ಅದು ಈ ಎರಡು ಭೂಮಿನ ಸೀಳ್ಕೊಂಡು ಹೋದಂಗಿದೆ ಮಧ್ಯದಲ್ಲಿ. ದಿಸ್ ಈಸ್ ಕಾಲ್ಡ್ ಗ್ರ್ಯಾಂಡ್ ಕ್ಯಾನ್ಯನ್ ಆಫ್ ಇಂಡಿಯಾ. Sky is the limit. ಇಲ್ಲಿ ರಿವರ್ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ. ಹಾಗೆ ಲೆಫ್ಟ್ ಸೈಡಲ್ಲಿ ನೋಡ್ತಿರ್ಬೋದು, ಟೆಂಟ್ ಹಾಕೊಂಡು ನೈಟ್ ಸ್ಟೇ ಮಾಡೋರಿಗೆ ಅದು ಇದೆ ವ್ಯವಸ್ಥೆ. ಪರ್ಮಿಷನ್ ತೊಗೊಂಡು ಅದನ್ನು ಮಾಡ್ಬೋದು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಇದು ನಿಮ್ಮ AK ಅಡ್ವೆಂಚರ್ಸ್ ಸೈನಿಂಗ್ ಆಫ್.